ಫ್ಯಾನ್ಸ್ ಜೊತೆ ನೋಡಿದ್ದೀರಾ ಅಭಿಮಾನಿಗಳ ಜೊತೆ ಏನು ಅನಿಸ್ತು? ಐ ಥಿಂಕ್ ತುಂಬಾ ಡಿಫ್ರೆಂಟ್ ಫೀಲಿಂಗ್ ಇತ್ತು. ಯಾಕಂದರೆ ಪ್ರೀಮಿಯರ್ ನೋಡಿದ ತಕ್ಷಣ ಇಲ್ಲಿ ಆಡಿಯನ್ಸ್ ಜೊತೆ ನೋಡೋದು ಐ ಥಿಂಕ್ ಇಟ್ಸ್ ಅ ವೆರಿ ಫಸ್ಟ್ ಫ್ರೆಶ್ ಎಕ್ಸ್ಪೀರಿಯನ್ಸ್ ನಮಗೆ. ಎಲ್ಲರೂ ಅಲ್ಲಿ ಸ್ಕ್ರೀನ್ ಮುಂದ್ಗಡೆ ಹೋಗಿ ಡಾನ್ಸ್ ಮಾಡ್ತಾಯಿದ್ರು ಮತ್ತು ವಿಸಿಲ್ ಆಗ್ತಾಯಿದ್ರು. ಐ ಥಿಂಕ್ ಇಟ್ ಇಸ್ ಫಾರ್ ದ ಫಸ್ಟ್ ಟೈಮ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಸೊ ತುಂಬಾ ಬ್ಯೂಟಿಫುಲ್ ಆಗಿ ನ್ಯೂ ಎಕ್ಸ್ಪೀರಿಯನ್ಸ್, ಫ್ರೆಶ್ ಎಕ್ಸ್ಪೀರಿಯನ್ಸ್ ಇದೆ ನಮಗೆ. ಐ ಆಮ್ ವೆರಿ ಎಕ್ಸೈಟೆಡ್, ಐ ಆಮ್ ವೆರಿ ಹ್ಯಾಪಿ. ನಿಮ್ಮನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ಏನು ಅನಿಸ್ತು? ಸೊ ಫಸ್ಟ್ ಡೇ ಅಂತ ತುಂಬ ಎಂಜೈಟಿ ಇತ್ತು, ಹಾರ್ಟ್ ಬೀಟ್ ಫುಲ್ ಫಾಸ್ಟ್ ಇತ್ತು, ಕಣ್ಣಲ್ಲಿ ನೀರಿತ್ತು ನೋಡಿದ ತಕ್ಷಣವೇ. ಅಂದರೆ ಇವತ್ತು ಐ ಥಿಂಕ್ ಸ್ವಲ್ಪ ಅದು ಕಡಿಮೆ ಇತ್ತು ಎಂಜೈಟಿ. ನನಗೆ ಆ ಥರ ಅನಿಸ್ತು. ಅಂದರೆ ಸ್ಕ್ರೀನ್ ಮೇಲೆ ಮತ್ತೆ ನೋಡಿದ ತಕ್ಷಣ ಅದೇ ಸೇಮ್ ಫೀಲಿಂಗ್ ಇತ್ತು. ತುಂಬ ಹಾರ್ಟ್ ಬೀಟ್ ಫಾಸ್ಟ್ ಇತ್ತು. ಐ ಥಿಂಕ್ ದೇವರ ಆಶೀರ್ವಾದ ಇದೆ ಸರ್, ಅದಕ್ಕೆ 1 ಇಯರಲ್ಲಿ ಇದು ಮೂವಿ ಕಂಪ್ಲೀಟ್ ಆಗಿದೆ, ಇಲ್ಲಿ ಬಂದಿದ್ದೀವಿ ರಿಲೀಸಿಗೆ. ಕನ್ನಡ ಆಡಿಯನ್ಸ್ ಬಗ್ಗೆ ಏನು ಹೇಳ್ತೀವಿ ಸರ್? ಕನ್ನಡ ಆಡಿಯನ್ಸ್ ತುಂಬಾ ಹೊಸಬ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಈಗ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ, ಅವರು ಎಲ್ಲಿಂದಲೇ ಸ್ಟಾರ್ಟ್ ಮಾಡಿದಾರಲ್ವಾ. ಸೊ ಯಾಕಂದರೆ ಆಡಿಯನ್ಸ್ ಮತ್ತು ಮೀಡಿಯಾ ಸಪೋರ್ಟ್ ಇತ್ತು, ಅದಕ್ಕೋಸ್ಕರನೇ ಅವ್ರು ಅಷ್ಟು ಬೆಳೆದಿದ್ದಾರೆ ಸ್ಯಾಂಡಲ್ವುಡಲ್ಲಿ. ಸೊ ನಮ್ಮದು ಅದೇ ಚಿಕ್ಕ ಕನಸಿದೆ ಸರ್, ನಾವು ಹೊಸಬ್ರು ಬನ್ನಿ ಇಲ್ಲಿ ಎಲ್ಲ ನಮ್ಮದು ಕನಸು ಫುಲ್ಫಿಲ್ ಮಾಡಬೇಕು. ಕನ್ನಡ ಆಡಿಯನ್ಸ್ಗೆ ಹೇಳ್ತೀನಿ, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಮೊದಲು, ಈಗೂ ನಮಗೆ ಸಪೋರ್ಟ್ ಮಾಡಿ ನಮಗೆ ಬೆಳೆಯೋಕ್ಕೆ ಹೆಲ್ಪ್ ಮಾಡಿ ಅಂತ. ಥ್ಯಾಂಕ್ ಯು. ಎಸ್, ಚೆನ್ನಾಗಿ ಅನಿಸ್ತಿದೆ. ಆ್ಯಕ್ಚುಲಿ ನನ್ನ ಸೆಕೆಂಡ್ ಮೂವಿ. ಸೊ ಇದು ನಾವು 3ನೇ ಸತಿ ಆ್ಯಕ್ಚುಲಿ ನಾವೆಲ್ಲ ಕೂತ್ಕೊಂಡು ನೋಡ್ತಿರೋದು. ಬಟ್ ಜನರ ಜೊತೆ, ಫ್ಯಾನ್ಸ್ ಜೊತೆ ನೋಡೋದಿದೆಯಲ್ಲ, ಅದರಲ್ಲಿ ಅದು ನನಗೆ ಫುಲ್ ನರ್ವಸ್. ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ನರ್ವಸ್ ಇತ್ತು. ಬಟ್ ಒಂದ್ಸಲ ನೋಡಿದ್ಮೇಲೆ ತುಂಬ ಖುಷಿ ಆಯಿತು. ಆ್ಯಂಡ್ ಜನರು ಆ ಒಂದು ಕಿರ್ಚೋದಾಗಲಿ ಅದೆಲ್ಲ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮಗೆ. ಇನ್ನು ತುಂಬ ಹೆಸರು ಮಾಡಬೇಕಂತ ಭಾರಿ ಆಸೆ ಇದೆ. ಸೊ ನೀವೆಲ್ಲರ ಸಪೋರ್ಟ್ ಬೇಕು. ಎಲ್ಲರೂ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆಗಿ ಬಂದು ನಮ್ಮ ಮೂವಿ ನೋಡಿ ಅಂತ ಎಲ್ಲರನ್ನೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ರೆಸ್ಪಾನ್ಸ್ ಎಲ್ಲ ಹೇಗೆ ಅನಿಸ್ತು? ತುಂಬ ಖುಷಿ ಆಗ್ತಿದೆ. ಎವ್ರಿ ಸೀನ್ಗೂ ಎಲ್ಲ ರಿಯಾಕ್ಷನ್ ಅಷ್ಟು ಚೆನ್ನಾಗಿ ಕೊಡ್ತಾ ಇದ್ರಲ್ಲ. ಒಂದೊಂದು ಎಂಟ್ರಿ ಇದಾಗಲೂ ಒಂದೊಂದು ಸಸ್ಪೆನ್ಸ್ಗಳು ಟರ್ನ್ ಆದಾಗೆಲ್ಲ ವಿಸಿಲ್ ಹೊಡಿತಾಯಿದ್ರು, ಅದೇ ಇಂಪಾರ್ಟೆಂಟ್ ಆಗುತ್ತೆ. ಕಾಮಿಡಿ ಸೀನ್ಗಳು ಬಂದಾಗ ನಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಸೊ ನಾವು ಎಷ್ಟು ಮಟ್ಟಿಗೆ ತಲುಪಿದ್ದೀವಿ ಅನ್ನೋದು, ರೀಚ್ ಆಗಿದೆಯಾ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ, ಆಡಿಯನ್ಸ್ ರಿಯಾಕ್ಷನಲ್ಲಿ ಗೊತ್ತಾಗುತ್ತೆ. ಸೊ ಅವ್ರ ಮಧ್ಯದಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದೆ ನಾನು, ತುಂಬ ಖುಷಿ ಆಗ್ತಿದೆ. ಮಂಡ್ಯ ಜಿಲ್ಲೆಯ ಒಬ್ಬ ಹುಡುಗನಾಗಿ ಕಾಣಿಸ್ಕೊಳ್ಳೋದು ನಿಮಗೆ ಎಷ್ಟು ಚಾಲೆಂಜಿಂಗ್ ಅನಿಸ್ತು, ಇವಾಗ ಎಷ್ಟು ಖುಷಿ ಇದೆ? ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಏನಂದರೆ ನಮ್ಮ ಕಡೆ, ನಾನು ಕುಂದಾಪುರದವನು, ಆ ಕಡೆ ಪಂಚಾಯತ್ ಅಧ್ಯಕ್ಷ ಅಂದರೆ ಡೀಸೆಂಟಾಗಿ ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಅವರಿಗೆ ಒಂದು ದೊಡ್ಡ ವ್ಯಕ್ತಿ, ಹಳ್ಳಿಲಿ ಒಂದು ದೊಡ್ಡ ಜನ ಅನ್ನೋ ಥರ ಫೀಲ್ ಇರಲ್ಲ. ಅದೇ ಈ ಮಂಡ್ಯ ಮೈಸೂರು ಭಾಗಕ್ಕೆ ಬಂದರೆ ಅದಕ್ಕೊಂದು ಪ್ರಿಫರೆನ್ಸ್ ಇದೆ. ಪಂಚಾಯತ್ ಅಧ್ಯಕ್ಷರನ್ನು ಒಂದು ಲೆವೆಲ್ ಅದು. ಸೊ ಅಲ್ಲಿ ಊರಲ್ಲಿ ಓಡಾಡಬೇಕಾದ್ರೆ ಹಂಗೆ ಎಲ್ಲರೂ ನನಗೆ ಹೆಂಗೆ ನಮಸ್ಕಾರ ಮಾಡೋರು, ಹೆಂಗೆ ಅವರು ರಿಯಾಕ್ಷನ್ ಕೊಡ್ತಾಯಿದ್ರು. ಅದು ಅಲ್ಲದೆ ನಾವು ಸಿನಿಮಾ ಮುಗ್ದಾದ್ಮೇಲೆ ಊರಲ್ಲಿ ಓಡಾಡಬೇಕಾದ್ರೆ ಹೆಂಗೆ ಜನ ನಮ್ಗೆ ರಿಯಾಕ್ಟ್ ಮಾಡ್ತಾಯಿದ್ರು, ಅದನ್ನೇ ಸೇಮ್ ಇಲ್ಲೂ ನಂಗೆ ಫೀಲ್ ಆಗ್ತಾಯಿದೆ. ಅದಕ್ಕಿಂತ ಜಾಸ್ತಿ ಅಂದರೆ ಪಂಚಾಯತ್ ಅಧ್ಯಕ್ಷ ಅಂದರೆ ಪಂಚೆ ಹೊಡ್ಕೊಂಡು ಇರಬೇಕು ಅನ್ನೋ ಥಾಟ್ ಇದೆ, ಅದು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಸೊ ಒಂದೊಳ್ಳೆ ಕ್ಯಾರೆಕ್ಟ್ರ್, ಆ ಕ್ಯಾರೆಕ್ಟ್ರ್ ತಕ್ಕಂಥ ಒಂದು ನನ್ನ ಕೈಲಾದಷ್ಟು ನಾನು ಕೊಟ್ಟಿದ್ದೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಮೂಡ್ ಬಂದಿದೆ, ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ. ಸೊ ಖುಷಿ ಆಗ್ತಾಯಿದೆ. ಆಡಿಯನ್ಸಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಈಗ ಇನ್ನೂ ಕನ್ನಡಿಗರಿಗೆ ಏನು ಹೇಳ್ತೀರಾ ಕೊನೆಯದಾಗಿ? ನಾನು ಕನ್ನಡಿಗರಂದರೆ ಇವಾಗ ನೀವಿದ್ರೇ, ನೀವು ಬಂದು ಸಿನಿಮಾ ನೋಡಿದ್ರೆ ನಾವು ಉಳಿಯೋಕ್ಕೆ ಸಾಧ್ಯ, ಒಂದಷ್ಟು ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ. ಒಂದು ಒಳ್ಳೆ ಸಿನಿಮಾ ಇವಾಗ ಜನ ನೋಡಿ ಇಷ್ಟಪಟ್ಟಿದ್ದಾರೆ. ಸೊ ಇಂಥ ಸಿನಿಮಾನ ನೀವು ಥಿಯೇಟ್ರಲ್ಲಿ ಬಂದು ನೋಡಿ, ಆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮುಖ್ಯ ಆಗುತ್ತೆ. OTTಲೆಲ್ಲ ಬಂದೇ ಬರುತ್ತೆ, ಚಿಕ್ಕ ಸ್ಕ್ರೀನಲ್ಲಿ ಅದು ಮಜಾ ಸಿಗೋಲ್ಲ. ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ, ನಮ್ಗೆ ಸಪೋರ್ಟ್ ಮಾಡಿ. ಕನ್ನಡಿಗರು ದಯವಿಟ್ಟು ಯಾರು ನನ್ನ ಕೈ ಬಿಡ್ಬೇಡಿ. ಥ್ಯಾಂಕ್ ಯು.